ನಮಸ್ಕಾರ, ನೀವು ನೋಡ್ತಾ ಇರೋದು ಪ್ರಜಾವಾಹಿನಿ ಸಿನಿ ಹನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೂರ್ ಜಹಾನ್. ಸಿನಿ ಇಂಡಸ್ಟ್ರಿ ಮೋಸ್ಟ್ ಕ್ಯೂಟ್ ಕಪಲ್ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬಹು ನಿರೀಕ್ಷಿತ ವಿವಾಹ ಮಹೋತ್ಸವವು ಇಂದು ರಾಜಸ್ಥಾನದ ಉದಯಪುರದ ಐಟಿಸಿ ಮೆಮೆಂಟೋಸ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅದ್ದೂರಿಯಾಗಿ ನೆರವೇರುತ್ತಿದೆ. ಇಂದು ಸಪ್ತಪದಿ ಮತ್ತು ಮಾಂಗಲ್ಯ ಶಾಸ್ತ್ರ ನಡೆಯಲಿದ್ದು, ಕುಟುಂಬದವರನ್ನ ಬಿಟ್ಟರೆ ಕೇವಲ ಆಯ್ದ ಗಣ್ಯರಷ್ಟೇ ಮದುವೆಗೆ ಹಾಜರಾಗ್ತಿದ್ದಾರೆ. ಮದುವೆಯಲ್ಲಿ ವಿಶೇಷ ಅಂದ್ರೆ ಈ ಕ್ಯೂಟ್ ಜೋಡಿಗಳು ಒಂದೇ ದಿನದಲ್ಲಿ ಎರಡೆರಡು ಬಾರಿ ಮದುವೆಯಾಗಲಿದ್ದಾರೆ ಅನ್ನೋದು. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಯ ಶುಭ ಮುಹೂರ್ತದಲ್ಲಿ ವೇದ ಮಂತ್ರಗಳ ಘೋಷದೊಂದಿಗೆ ಅಪ್ಪಟ ತೆಲುಗು ಸಂಪ್ರದಾಯದಂತೆ ವಿಜಯ್ ರಶ್ಮಿಕಾ ಮದುವೆ ನೆರವೇರಲಿದೆ. ರೇಷ್ಮೆ ವಸ್ತ್ರಗಳಲ್ಲಿ ಈ ಜೋಡಿಗಳು ಕಂಗೊಳಿಸಲಿದ್ದಾರೆ. ಇನ್ನು ಸಂಜೆ ರಶ್ಮಿಕಾ ಅವರ ಮೂಲ ಸಂಪ್ರದಾಯವಾದ ಕೊಡವ ಪದ್ಧತಿವಂತೆಯೂ ಮತ್ತೊಮ್ಮೆ ಮದುವೆ ಶಾಸ್ತ್ರಗಳು ನಡೆಯಲಿವೆ. ಕೊಡವ ಶೈಲಿಯ ಸಾಂಪ್ರದಾಯಿಕ ಉಡುಗೆಯಲ್ಲಿ ಈ ಜೋಡಿ ಮಿಂಚಲಿದ್ದಾರೆ. ಇಬ್ಬರೂ ಸಹ ಭಿನ್ನ ಭಿನ್ನ ಸಂಪ್ರದಾಯಕ್ಕೆ ಸೇರಿದ ಕುಟುಂಬದವರಾಗಿರುವ ಕಾರಣ ಎರಡು ಕುಟುಂಬಗಳ ಸಂಪ್ರದಾಯ ಆಚರಣೆಗೆ ಚ್ಯುತಿ ಬಾರದಂತೆ ಎರಡು ಭಿನ್ನ ರೀತಿಯಲ್ಲಿ ಈ ಜೋಡಿಗಳು ವಿವಾಹ ನೆರವೇರುತ್ತಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈಗ ಅಧಿಕೃತವಾಗಿ ಸತಿಪತಿಗಳಾಗಿದ್ದಾರೆ. ಇಬ್ಬರು ಮದುವೆ ನಡೆದಿದ್ದರೂ ಮದುವೆಯ ಅಧಿಕೃತ ಫೋಟೋಗಳನ್ನು ಇನ್ನೂ ಈ ಜೋಡಿ ಹಂಚಿಕೊಂಡಿಲ್ಲ. ಎರಡು ಕುಟುಂಬಗಳ ಸಾಂಸ್ಕೃತಿಕ ಗೌರವ ನೀಡುವ ನಿಟ್ಟಿನಲ್ಲಿ ಈ ಡಬಲ್ ವೆಡ್ಡಿಂಗ್ ಪ್ಲಾನ್ ಮಾಡಿದ್ದಾರೆ. ಇನ್ನು ಉದಯಪುರದಲ್ಲಿ ಆಪ್ತರಿಗಾಗಿ ಮಾತ್ರ ಮದುವೆ ನಡೆಯುತ್ತಿದ್ದು, ಮುಂಬರುವ ಮಾರ್ಚ್ 4ರಂದು ಹೈದರಾಬಾದಿನ ಖ್ಯಾತ ತಾಜ್ ಕೃಷ್ಣ ಹೋಟೆಲ್ನಲ್ಲಿ ಚಿತ್ರರಂಗದ ಗಣ್ಯರು, ರಾಜಕಾರಣಿಗಳು ಹಾಗೂ ವಿಐಪಿಗಳಿಗಾಗಿ ಅದ್ದೂರಿಯಾಗಿ ರಿಸೆಪ್ಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಒಟ್ಟಾರೆ ರಶ್ಮಿಕಾ ಮಂದಣ್ಣ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದೇ ರಿಷಬ್ ಶೆಟ್ಟಿ ನಿರ್ದೇಶನದ ರಕ್ಷಿತ್ ಶೆಟ್ಟಿ ನಟನೆಯ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ. ಆದ್ರೀಗ ಶೆಟ್ಟಿ ಟೀಮನ್ನೇ ಮದುವೆಗೆ ಕರೆಯಲು ಮರೆತು ಬಿಟ್ರಾ ಅನ್ನೋ ಪ್ರಶ್ನೆಗಳು ಅಭಿಮಾನಿಗಳು ಕೇಳ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ತಮ್ಮ ಮದುವೆಯ ಆಹ್ವಾನವನ್ನ ಕನ್ನಡ ಚಿತ್ರರಂಗದ ಕೆಲವು ಮಂದಿಗೆ ಮಾತ್ರ ನೀಡಿದ್ದಾರೆ. ಈ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.